ನಮ್ಮಲ್ಲಿ ಸಿಎಂ ಹೇಳಿದ್ರು ಸಚಿವ ಸ್ಥಾನ ಕೊಡೋದಿಲ್ಲ, ಮಾಜಿ ಸಿಎಂ ಹೇಳಿದ್ರು ಕೂಡ ಮಂತ್ರಿಗಿರಿ ಕೊಡೋದಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಹೇಳಿದ್ದೇ ಅಂತಿಮ ತೀರ್ಮಾನ ಅಂತ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ನಮ್ಮಲ್ಲಿ ಸಿಎಂ ಹೇಳಿದ್ರು ಸಚಿವ ಸ್ಥಾನ ಕೊಡೋದಿಲ್ಲ, ಮಾಜಿ ಸಿಎಂ ಹೇಳಿದ್ರು ಕೂಡ ಸಚಿವ ಸ್ಥಾನ ಸಿಗೋದಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ತೀರ್ಮಾನ ಅಂತ ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ ಖಾನ್ ಇಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ರಣ ಎನ್ನುತ್ತಿರುವ ಸಿದ್ದರಾಮಯ್ಯನವರಿಗೆ ಜನ ಜಮೀರ್ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನು ಸಿಎಂ ಹೇಳಿ ಮಾಜಿ ಸಿಎಂ ಹೇಳಿ ಯಾರು ಹೇಳಿದ್ರು ಇಲ್ಲಿ ಮಂತ್ರಿಗಿರಿ ಸಿಗೋದಿಲ್ಲ. ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ನಮ್ಮಲ್ಲಿ ಯಾರು ಹೇಳಿದ್ರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಜಮೀರ್ ಅಹಮದ್ ಖಾನ್ ಟಕ್ಕರನ್ನ ಕೊಟ್ಟಿದ್ದಾರೆ. ಏನು ಸಿದ್ದರಾಮಯ್ಯನವರಿಗೆ ಇಲ್ಲಿ ಜನ ಜಮೀರ್ ಕೌಂಟರ್ ಕೊಟ್ಟಿರುವಂಥದ್ದು, ಟಕ್ಕರ್ ಕೊಟ್ಟಿರುವಂಥದ್ದು. ಯಾರು ಹೇಳಿದ್ರು ಅಂದ್ರೆ ಇಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಯಾರು ಬೇಡ ಅಂದ್ರು ಯಾರು ಬೇಕು ಅಂದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಅಂತಿಮ. ಇಲ್ಲಿ ಸಿದ್ದರಾಮಯ್ಯನವರು ಸಚಿವ ಸ್ಥಾನ ಏನು ಜಮೀರ್ ಕೊಟ್ಟಿರೋದ್ರಿಂದ ಬೇಜಾರಾಗಿರುವಂಥದ್ದು. ಇದೇ ಕಾರಣಕ್ಕೆ ನೋಡಿ ಟಕ್ಕರನ್ನು ಕೊಟ್ಟಿದ್ದಾರೆ. ಯಾರು ಹೇಳಿದ್ರು ಯಾರು ಬಿಟ್ಟರು ಸಚಿವ ಸ್ಥಾನ ಕೊಡುವಂಥದ್ದು ಹೈಕಮಾಂಡಿಗೆ ಬಿಟ್ಟಂತಹ ವಿಚಾರ. ಸಿಎಂ ಆಗಲಿ ಮಾಜಿ ಸಿಎಂ ಆಗಲಿ ಯಾರು ಏನು ಹೇಳಿದ್ರು ನಡೆಯೋಲ್ಲ, ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದೇ ಹೈಕಮಾಂಡ್ ಅಂತ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರ ಆಪ್ತವಲಯದಲ್ಲಿದ್ದಂಥವರು ಜಮೀರ್ ಅಹಮದ್ ಖಾನ್ ಅವರು ಏನು ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಆಡಿಯೋ ಲೀಕ್ ಆಯಿತು. ಅದರ ನಂತರವಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡ್ರು. ಈಗ ಏನು ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ಟಕ್ಕರ್ ಕೊಟ್ಟಿದ್ದಾರೆ. ಅಂದರೆ ಏನು ಸಿಎಂ ಹೇಳಿ ಮಾಜಿ ಸಿಎಂ ಹೇಳಿ ಯಾರು ಹೇಳಿದ್ರು ಕೂಡ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದರಂತೆ ನಡೆಯುತ್ತೆ. ನಮ್ಮಲ್ಲಿ ಹೈಕಮಾಂಡ್ ಹೇಳದಂತೆ ಇಲ್ಲಿ ಖಾತೆ ಏನು ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ಅಂತ ಹೇಳಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಕುಟುಕಿದ್ದಾರೆ ಜಮೀರ್ ಅಹಮದ್ ಖಾನ್. ನಮ್ಮಲ್ಲಿ ಸಿಎಂ ಹೇಳಿದ್ರು ಸಚಿವ ಸ್ಥಾನ ಕೊಡೋದಿಲ್ಲ, ಯಾರು ಹೇಳಿದ್ರು ಕೊಡೋದಿಲ್ಲ, ಹೈಕಮಾಂಡ್ ಹೇಳಿದ್ದೆ ಇದು. ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಕುಟುಕಿದ್ದಾರೆ ಜಮೀರ್ ಖಾನ್. ಯಾರೇ ಬೇಡ ಅಂದ್ರು ಹೈಕಮಾಂಡ್ನಿಂದ ಜಮೀರ್ಗೆ ಲಕ್ ಹೋಲಿತು. ಜಮೀರ್ ಆಡಿಯೋ ದಂಗಲ್ಗೆ ಸಿಟ್ಟಿಗೆದ್ದಿದ್ರು ಸಿದ್ದರಾಮಯ್ಯ. ಜಮೀರ್ ವಿಚಾರವಾಗಿ ಆಪ್ತರಾಗಿದ್ರು ಜಮೀರ್. ಆದರೂ ಸಿದ್ದರಾಮಯ್ಯ ಏನು ಆಡಿಯೋ ದಂಗಲ್ ವಿಚಾರವಾಗಿ ಕೋಪಗೊಂಡಿದ್ರು. ಜಮೀರ್ ಆಡಿಯೋ ದಂಗಲ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆದ್ದು ಸಿದ್ದು ಆಪ್ತ ಅನ್ನೋ ಕಾರಣಕ್ಕೆ ಸಿಎಂ ಡಿಕೆ ಸೈಲೆಂಟ್ ಆಗಿದ್ರು. ಆದರೂ ಜಮೀರ್ಗೆ ಮಂತ್ರಿಗಿರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹೈಕಮಾಂಡ್ನಿಂದಲೇ ಸಚಿವಗಿರಿ ಸಿಕ್ಕಿದೆ ಅನ್ನುವಂತಹ ಸಂದೇಶ ರವಾನೆಯಾಗಿದೆ. ಇದೇ ವಿಚಾರಕ್ಕೆ ನೋಡಿ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಈಗ ಇದೇ ವಿಚಾರಕ್ಕಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಲ್ವಾ, ಅಂದ್ರೆ ಹೈಕಮಾಂಡ್ ಕಡೆಯಿಂದನೇ ಸಚಿವ ಸ್ಥಾನ ಸಿಕ್ಕಿರೋದಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಡಿಯೋ ವಿಚಾರವಾಗಿ ಆಡಿಯೋ ದಂಗಲ್ ಏನಾಯಿತು ದಾವಣಗೆರೆ ಉಪಚುನಾವಣೆಯಲ್ಲಿ, ಇದೇ ವಿಚಾರಕ್ಕಾಗಿ ಮುನಿಸ್ಕೊಂಡಿದ್ರು, ಸಿಟ್ಟಿಗೆದ್ದಿದ್ರು. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ರು. ಆದರೆ ಇಲ್ಲಿ ಸಚಿವ ಸ್ಥಾನ ಸಿಕ್ಕಿರೋದು ಹೈಕಮಾಂಡ್ನಿಂದಲೇ ಸಚಿವಗಿರಿ ಅನ್ನೋದು ಇಲ್ಲಿ ಸಂದೇಶ ರವಾನೆ ಆಗಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಹೇಳಿ ಮಾಜಿ ಸಿಎಂ ಹೇಳಿ ಯಾರು ಏನೇ ಹೇಳಿದ್ರು ಮಂತ್ರಿಗಿರಿ ಸಿಗೋದು ಏನು ಅದು ಹೈಕಮಾಂಡ್ನ ತೀರ್ಮಾನ ಆಗುತ್ತೆ, ಹೈಕಮಾಂಡ್ನ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ ಖಾನ್ ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ, ಏನು ಪರೋಕ್ಷವಾಗಿ ಸಿದ್ದರಾಮಯ್ಯನವರನ್ನ ಕುಟ್ಕಿದ್ದಾರೆ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದಂಥವರು ಏನು ದಾವಣಗೆರೆ ಉಪಚುನಾವಣೆಯಲ್ಲಿ ಆಡಿಯೋ ಲೀಕ್ ಆಯಿತು, ಅಂದರೆ ಪಕ್ಷ ವಿರೋಧಿಯಾಗಿ ಒಂದು ಆಡಿಯೋ ಲೀಕ್ ಆಯಿತು. ಇದೇ ವಿಚಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ದಿದ್ರು. ಡಿಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರ ಆಪ್ತರಲ್ವಾ ಅಂತ ಹೇಳಿ ಸೈಲೆಂಟ್ ಆಗಿದ್ರು. ಅದೇ ವಿಚಾರಕ್ಕಾಗಿ ಈ ಬಾರಿ ಏನು ಡಿಕೆ ಕ್ಯಾಬಿನೆಟ್ನಲ್ಲಿ ಜಮೀರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಡೌಟ್ ಆಗಿತ್ತು. ಅಂದರೆ ಏನು ಪಕ್ಷ ವಿರೋಧಿ ಕೆಲಸ ಆಗಿದೆ ಅಂತ ಹೇಳಿ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ಹೇಳಲಾಗ್ತಿತ್ತು. ಈಗ ಕೊನೆಗೆ ಹೈಕಮಾಂಡ್ನಿಂದಲೇ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ಟಿದ್ದಾರೆ.